ವೆಲ್ಕಮ್ ಟು ರೈನ್ಬೋ ಕಿಡ್ಸ್. ನಾವೇ ರೈನ್ಬೋ ಕಿಡ್ಸ್. ದಿ ಅಡ್ವೆಂಚರ್ ಆಫ್ ಚೂ ಚೂ ಚಾರ್ಲಿ. ಒಂದು ಕಾಲದಲ್ಲಿ ಥಾಯ್ಲೆಂಡ್ನ ವರ್ಣರಂಜಿತ ಪಟ್ಟಣದಲ್ಲಿ ಚೂ ಚೂ ಚಾರ್ಲಿ ಎಂಬ ಪುಟ್ಟ ರೈಲು ವಾಸಿಸುತ್ತಿತ್ತು. ಚಾರ್ಲಿ ಕೇವಲ ಯಾವುದೇ ರೈಲು ಅಲ್ಲ, ಅವನು ತನ್ನ ಹೊಳೆಯುವ ನೀಲಿ ಹೊರಭಾಗದಷ್ಟು ದೊಡ್ಡ ಹೃದಯವನ್ನು ಹೊಂದಿರುವ ಮಾಂತ್ರಿಕ ರೈಲು. ಒಂದು ಬಿಸಿಲಿನ ದಿನ ಚೂ ಚೂ ಚಾರ್ಲಿ ತನ್ನ ನಿಲ್ದಾಣದ ಹೊರಗೆ ನಿಗೂಢ ನಕ್ಷೆಯನ್ನು ಹುಡುಕಲು ಎಚ್ಚರವಾಯಿತು. ಈ ನಕ್ಷೆಯು ಮಂತ್ರಿಸಿದ ಕ್ಯಾಂಡಿ ಕಣಿವೆಗೆ ಹೋಗುವ ಅಂಕುಡೊಂಕಾದ ಟ್ರ್ಯಾಕ್ಗಳನ್ನು ಹೊಂದಿತ್ತು. ಈ ಸ್ಥಳವು ಪ್ರಪಂಚದಲ್ಲೇ ಅತ್ಯಂತ ಸಿಹಿಯಾದ ಸತ್ಕಾರಗಳನ್ನು ಹೊಂದಿದೆ ಎಂದು ವದಂತಿಗಳಿವೆ. ಉತ್ಸುಕನಾದ ಚಾರ್ಲಿ ಹಿಂದೆಂದೂ ಕಾಣದಂತಹ ಸಾಹಸವನ್ನು ಕೈಗೊಳ್ಳಲು ನಿರ್ಧರಿಸಿದನು. ಅವನು ಟ್ರ್ಯಾಕ್ಗಳ ಉದ್ದಕ್ಕೂ ಚಲಿಸುತ್ತಿದ್ದಾಗ ಚಾರ್ಲಿ ತನ್ನ ಸ್ನೇಹಿತರನ್ನು ಎದುರಿಸಿದನು. ಟಿಕೆಟಿ ದಿ ಟಾಕಿಂಗ್ ಕ್ಲಾಕ್, ವಿಸ್ಲ್ ದಿ ವೈಸ್ ಗೂಬೆ ಮತ್ತು ಬೆಲ್ಲ ದಿ ಬ್ರೇವ್ ಬನ್ನಿ. ಅವರು ಈ ಸಕ್ಕರೆ ಪಾರುಪತ್ಯದಲ್ಲಿ ಅವರನ್ನು ಸೇರಲು ನಿರ್ಧರಿಸಿದರು. ಅವರು ಜೆಲ್ಲಿಬೀನ್ ಜಂಕ್ಷನ್ ಮೂಲಕ ಹಾದು ಹೋದಾಗ, ಲಾಲಿಪಾಪ್ ಸೇತುವೆಯನ್ನು ದಾಟಿದಾಗ ಮತ್ತು ಚಾಕೊಲೇಟ್ ಸುರಂಗದ ಮೂಲಕ ಹೋಗುವಾಗ ಅವರ ಪ್ರಯಾಣವು ನಗು ಮತ್ತು ನಗೆಯಿಂದ ತುಂಬಿತ್ತು. ದಾರಿಯುದ್ದಕ್ಕೂ ಅವರು ಗಿಗ್ಲಿಂಗ್ ಗಮ್ಮಿ ಕರಡಿಗಳು ಮತ್ತು ಮಾರ್ಷ್ಮ್ಯಾಲೋ ಮಾಷ್ನಂತಹ ಸವಾಲುಗಳನ್ನು ಎದುರಿಸಿದರು. ಆದರೆ ತಂಡದ ಕೆಲಸ ಮತ್ತು ಸ್ನೇಹದಿಂದ ಅವರು ಎಲ್ಲ ಅಡೆತಡೆಗಳನ್ನು ನಿವಾರಿಸಿದರು. ಅಂತಿಮವಾಗಿ ಅವರು ಕ್ಯಾಂಡಿ ಕಣಿವೆಯನ್ನು ತಲುಪಿದರು. ಇದು ಸಂಪೂರ್ಣವಾಗಿ ಕ್ಯಾಂಡಿ ಕ್ಯಾನ್ಗಳಿಂದ ಮಾಡಲ್ಪಟ್ಟಿದೆ. ಹತ್ತಿ ಕ್ಯಾಂಡಿ ಮೋಡಗಳು ಮತ್ತು ಚಾಕೊಲೇಟ್ ನದಿಗಳು. ಗಾಳಿಯು ಕ್ಯಾರಮೆಲ್ನ ಸಿಹಿ ಪರಿಮಳ ಮತ್ತು ಕ್ಯಾಂಡಿ ಜೀವಿಗಳ ನಗೆಯಿಂದ ತುಂಬಿತ್ತು. ಅವರು ಕ್ಯಾಂಡಿ ವ್ಯಾಲಿಯನ್ನು ಅನ್ವೇಷಿಸಿದಾಗ ಅವರು ಒಳ್ಳೆಯದನ್ನು ಬಯಸುವ ಮಾಂತ್ರಿಕ ಕ್ಯಾಂಡಿಯನ್ನು ಕಂಡುಹಿಡಿದರು. ಪ್ರತಿಯೊಬ್ಬ ಸ್ನೇಹಿತನು ಒಂದು ಆಸೆಯನ್ನು ಮಾಡಿದನು ಮತ್ತು ಅವರ ಆಶ್ಚರ್ಯಕ್ಕೆ ಬಾವಿಯು ಪ್ರತಿಯೊಬ್ಬರಿಗೂ ವಿಶೇಷ ಉಡುಗೊರೆಯನ್ನು ನೀಡಿತು. ಟಿಕೆಟ್ಗೆ ಎಂದಿಗೂ ಮುಗಿಯದ ಕ್ಯಾಂಡಿ ಕೈಗಡಿಯಾರಗಳ ಪೂರೈಕೆ ಸಿಕ್ಕಿತು. ಶಿಳ್ಳೆಯು ಯಾವುದೇ ಚಂಡಮಾರುತವನ್ನು ಶಾಂತಗೊಳಿಸುವ ಮಧುರವನ್ನು ಪಡೆಯಿತು ಮತ್ತು ಥಾಯ್ಲೆಂಡ್ನಲ್ಲಿನ ಯಾವುದೇ ಬನ್ನಿಗಿಂತ ಎತ್ತರಕ್ಕೆ ಜಿಗಿಯುವ ಸಾಮರ್ಥ್ಯವನ್ನು ಬೆಲ್ಲ ಪಡೆದರು. ಚೂ ಚೂ ಚಾರ್ಲಿ ಅವರ ಆಶಯ ಸರಳವಾಗಿತ್ತು. ಅವರು ತಮ್ಮ ಸ್ನೇಹಿತರೊಂದಿಗೆ ಇನ್ನಷ್ಟು ಸಾಹಸಗಳನ್ನು ಬಯಸಿದರು. ಕ್ಯಾಂಡಿ ಅವನ ಆಸೆಯನ್ನು ಚೆನ್ನಾಗಿ ಪೂರೈಸಿತು ಮತ್ತು ಅವರೆಲ್ಲರೂ ಮನೆಗೆ ಮರಳಲು ಮಾಂತ್ರಿಕ ರೈಲಿಗೆ ಮರಳಿದರು. ಅವರು ಹಿಂತಿರುಗಿ ಹೋದಂತೆ ನಿಜವಾದ ಮಾಂತ್ರಿಕತೆಯು ಅವರ ಸ್ನೇಹ ಮತ್ತು ಪರಸ್ಪರ ಜೀವನದಲ್ಲಿ ಅವರು ತಂದ ಸಂತೋಷದಲ್ಲಿದೆ ಎಂದು ಅವರು ಅರಿತುಕೊಂಡರು. ಥಾಯ್ಲೆಂಡ್ ಅವರ ನಗುವಿನ ಪ್ರತಿಧ್ವನಿ ಮತ್ತು ಅವರ ಸೌಹಾರ್ದತೆಯ ಉಷ್ಣತೆಯಿಂದ ತುಂಬಿತ್ತು. ಆದ್ದರಿಂದ ಮಾಂತ್ರಿಕ ಪಟ್ಟಣವಾದ ಥಾಯ್ಲೆಂಡ್ನಲ್ಲಿ ಚೂ ಚೂ ಚಾರ್ಲಿ ಮತ್ತು ಅವನ ಸ್ನೇಹಿತರಿಗೆ ಪ್ರತಿದಿನ ಹೊಸ ಸಾಹಸವಾಯಿತು.